ಪುಟ್ಟಿ, ಏನ್ ಮಾಡ್ತಿದ್ದೀಯಾ? ಪಾಪುಗೆ ಹೇಗಿದೆ ಇವತ್ತು? ಜ್ವರ ಕಮ್ಮಿ ಆಯ್ತಾ? ನಿಧಾನಕ್ಕೆ ಮಾತಾಡಿ, ಈಗಷ್ಟೇ ಪಾಪು ಮಲಗಿದ್ದಾಳೆ. ಹೇಗಿದೆಯಾ ಪುಟ್ಟಿ? ನೀ ಚೆನ್ನಾಗಿದೆಯಾ? ಅಷ್ಟು ನಿಧಾನಕ್ಕೆ ಬಾಯೊಳಗೆ ಮಾತಾಡಿದ್ರೆ ನನಗೆ ಹೇಗ್ರಿ ಕೇಳಿಸುತ್ತೆ ಸಮಂತ್ ಅವರೇ? ಹೌದು, ನೀವು ಬರೋರು ನನಗೆ ಹೇಳಲೇ ಇಲ್ಲ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಪುಟ್ಟಿ. ಪುಟ್ಟಿ ಡಾರ್ಲಿಂಗ್, ಇವತ್ತು ಯಾವ ದಿನ ಹೇಳಿ ನೋಡೋಣ. ಇವತ್ತು ಬುಧವಾರ. ಯಾಕೆ, ನಿಮಗೆ ಗೊತ್ತಿಲ್ವಾ ಶಮನ್? ನನಗೆಲ್ಲ ಗೊತ್ತಿದೆ ಪುಟ್ಟಿ, ಆದರೆ ನಿನಗೆ ಗೊತ್ತಿದೆಯಾ ಅಂತ ನೆನಪು ಮಾಡ್ಕೋ. ಏನೋ ಇದೆ ಇವತ್ತು. ಏನ್ರಿ ಇದೆ ಶಮನ್? ನೆನಪೇ ಆಗ್ತಿಲ್ಲ ನೋಡಿ. ಏನಾದರೂ ಹಬ್ಬ ಇದೆಯಾ? ಏನೂ ಇಲ್ಲ ಶಮನ್, ಹಬ್ಬಕ್ಕೆಲ್ಲ ಇನ್ನೂ ಟೈಮ್ ಇದೆ. ಹೌದಾ? ಸರಿ, ಹಾಗಾದ್ರೆ ಗೊತ್ತಾಯ್ತು ಬಿಡು. ಇರ್ಲಿ. ಏನ್ರಿ ಇದೆ ಶಮಂತ್ ಇವತ್ತು? ಹೇಳ್ರಿ, ನನಗೆ ನೆನಪೇ ಬರ್ತಿಲ್ಲ. ಪ್ಲೀಸ್ ಹೇಳ್ರಿ. ಈ ಮಗುನ ನೋಡ್ಕೊಳ್ಳೋದ್ರೊಳಗೆ ಏನು ನೆನಪಿರಲ್ಲ. ಏನ್ರಿ ಇದೆ ಶಮನ್? ನಾನು ಯಾಕೆ ಹೇಳಬೇಕು? ನೀನೇ ನೆನಪು ಮಾಡ್ಕೊ. ಇಷ್ಟು ನೆನಪಿರಕ್ಕಿಲ್ವಾ ಪುಟ್ಟಿ? ನೆನಪಾದ್ರೆ ನನಗೆ ಹೇಳು. ಅಯ್ಯೋ, ಅಂಥದ್ದು ಏನಿದೆ ಇವತ್ತು? ನನಗೆ ಯಾಕೋ ನೆನಪೇ ಬರ್ತಿಲ್ಲ. ಏನಿದೆ? ಹಲೋ ಹಲೋ ಪುಟ್ಟಿ ಅಕ್ಕ, ನಾನು ಪಿಂಕಿ. ಹ್ಯಾಪಿ ಆ್ಯನಿವರ್ಸರಿ ಅಕ್ಕ. ಬಾವಾಜಿಗೂ ಹೇಳಿ ಹ್ಯಾಪಿ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ. ಅಯ್ಯೋ, ನಾನು ಮರ್ತೇ ಬಿಟ್ಟಿದ್ದೀನಿ ನೋಡಿ ಪಿಂಕಿ. ಇವತ್ತು ನಮ್ಮ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ನೆನಪೇ ಹೋಗಿತ್ತು ನನಗೆ. ಥ್ಯಾಂಕ್ ಯು ಪಿಂಕಿ, ಥ್ಯಾಂಕ್ ಯು ವೆರಿ ಮಚ್ ಕಣೆ ನೆನಪು ಮಾಡಿದ್ದಕ್ಕೆ. ಹಲೋ ಥ್ಯಾಂಕ್ ಯು ಪಿಂಕಿ, ನನಗೆ ನೆನಪು ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆಮೇಲೆ ಫೋನ್ ಮಾಡ್ತೀನಿ ನಿಮಗೆ. ಓಕೆ, ಬಾಯ್. ಸರಿ, ಅವಳಿಗೆ ಒಂದು ಆ್ಯನಿವರ್ಸರಿನ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಅಳಿಮಯ್ಯ, ಏನಾಯ್ತು? ಸಿಟ್ಟಲ್ಲಿ ಗೊಣಗ್ತಾ ಎಲ್ಲ ಹೊರಟಂಗಿದೆ. ನೋಡಿ ಮತ್ತೆ ಮಾವಯ್ಯ, ಇವತ್ತು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ, ಆದರೆ ಪುಟ್ಟಿಗೆ ನೆನಪೇ ಇಲ್ಲ ನೋಡಿ. ಅದಕ್ಕೆ ಸಿಟ್ಟು ಬರಲ್ವಾ ಮಾವಯ್ಯ? ಹೋಗ್ಲಿ ಬಿಡಿ ಅಳಿಮಯ್ಯ, ಏನೋ ಟೆನ್ಷನಲ್ಲಿ ಮರ್ತಿರ್ಬೋದು. ಇದಕ್ಕೆಲ್ಲ ನಿಮ್ಮಿಬ್ಬರೊಳಗೆ ಯಾಕೆ ಸಿಟ್ಟು ಅಳಿಮಯ್ಯ? ಹೌದಪ್ಪ ಶಮಂತ್, ಇಷ್ಟು ಚಿಕ್ಕದಕ್ಕೆಲ್ಲ ಯಾಕಪ್ಪ ಸಿಟ್ಟು? ಕೆಲವು ಸರಿ ನಿನಗೆ ನೆನಪು ಹೋಗುತ್ತಲ್ವಾ? ಈ ಬಾರಿ ಅವಳಿಗೆ ಹೋಯ್ತಪ್ಪ. ಇರ್ಲಿ ಬಿಡು. ಈ ಮಗುನ್ ಚಾಕರಣೆ ಮಾಡೋದ್ರೊಳಗೆ ಪುಟ್ಟಿಗೆ ನೆನಪು ಹೋಗಿರ್ಬೇಕು. ನೀನೇ ನೋಡಿದ್ಯಲ್ಲ, ಖುಷಿ ರಾತ್ರಿಗೂ ಪಾಪ ಅವಳಿಗೆ ಮಲ್ಗೋಕ್ ಬಿಡೋದಿಲ್ಲ. ಅದಕ್ಕೆ ನೆನಪು ಹೋಗಿರ್ಬೇಕು. ಆದರೂ ಅತ್ಯಮ್ಮ, ನಮ್ಮ ಫಸ್ಟ್ ಆ್ಯನಿವರ್ಸರಿ ಪುಟ್ಟಿ ಮರಿಬಾರ್ದಿತ್ತು. ನನಗೆ ನೋಡಿ ಎಷ್ಟು ಕೆಲಸ ಇದೆ, ಅದ್ರ ಮಧ್ಯೆನೂ ನಾನೆಲ್ಲ ನೆನ್ಪಿಟ್ಕೊಳ್ಳಲ್ವಾ? ಹೋಗ್ಲಿ ಬಿಡಪ್ಪ. ಈಗ ನೀನೆ ಅದೇನೋ ಹ್ಯಾಪಿ ವೆಲ್ಡಿಂಗ್ ಹ್ಯಾಪಿ ಆನಿ ಅದೇನೋ ಒಂದು ಹೇಳಿ ವಿಶ್ ಮಾಡು. ಏನಾಗತ್ತೆ? ನೀನೇ ವಿಶ್ ಮಾಡಿದ್ರೆ ಅವಳಿಗಿಂತ ಕಮ್ಮಿ ಆಗ್ಬಿಡ್ತೀಯಾ? ಇಲ್ವಲ್ಲ, ಹೋಗಿ ವಿಶ್ ಮಾಡು. ಆದರೂ ಅತ್ಯಮ್ಮ, ಪುಟ್ಟಿ ಮರಿಬಾರ್ದಿತ್ತು. ಬಾವಾಜಿ, ಹೋಗಿ ಬಿಡಿ ಬಾವಾಜಿ. ಪಾಪ ಅಕ್ಕನಿಗೆ ಪಾಪು ಒಳಗೆ ನೆನಪೇ ಹೋಗಿರ್ಬೇಕು. ನಿಮಗ್ ನೆನಪಿದೆಯಲ್ಲ, ಸಂಜೆಗೆ ಸರ್ಪ್ರೈಸ್ ಗಿಫ್ಟ್ ಕೇಕ್ ಪಾರ್ಟಿನೇ ಕೊಟ್ಬಿಡಿ. ಏನಂತೀರ ಬಾವಾಜಿ? ಹಾಗೆ ನಮಗೂ ಚಿಕ್ಕಿ ಬಿರಿಯಾನಿ ಮತ್ತು ತಂದೂರಿ ಕಬಾಬ್ ಎಲ್ಲ ಮಾಡಿಸ್ಬಿಡಿ ಬಾವಾಜಿ. ಹೌದು ಕಣೋ ಅಳಿಮಯ್ಯ, ತುಂಬ ದಿನ ಆಯ್ತಲ್ಲ. ನನಗೂ ಒಂದು ಎಣ್ಣೆ ಬಾಟ್ಲಿ ವ್ಯವಸ್ಥೆ ಮಾಡಿಬಿಡಪ್ಪ. ಮಳೆ ಬೇರೆ ಜೋರು ಬರ್ತಿದೆ, ಬೆಚ್ಚಗಿರುತ್ತೆ. ಏನ್ರಿ ಅದು ಗುಸು ಗುಸು? ಏನ್ ನೀವೇ ಸುಬ್ಬಿ, ನಂದು ಅಳಿಮೈಯಿಂದ ಏನೋ ಒಂಚೂರು ಪಾರ ಇರುತ್ತಪ್ಪ. ನಡೆಯೋ ತಮಣಿ, ಸಂಜೆ ಪಾರ್ಟಿಗೆ ಎಲ್ಲ ರೆಡಿ ಮಾಡಿ ಪುಟ್ಟಿಗೆ ಸರ್ಪ್ರೈಸ್ ಕೊಡೋಣ. ಸಾರಿ ಶಮನ್, ನನಗಿವತ್ತು ನಮ್ಮ ಆ್ಯನಿವರ್ಸರಿ ನೆನಪೇ ಇರಲಿಲ್ಲ ಕಣ್ರಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶಮಂತ್. ಸದ್ಯ ಈಗಲಾದರೂ ನೆನಪಾಯ್ತಲ್ಲ. ಹೇಗಿದೆ ನನ್ನ ಸರ್ಪ್ರೈಸ್ ಪಾರ್ಟಿ? ನಾ ತಂದ ಡ್ರೆಸ್ ಇಷ್ಟ ಆಯ್ತಾ ಪುಟ್ಟಿ? ಹೌದು ಶಮಂತ್, ನಾನು ನಿಮಗೆ ವಿಶ್ ಮಾಡದೇ ಇದ್ರೂ ನೀವು ಎಲ್ಲ ನೆನ್ಪಿಟ್ಕೊಂಡು ನನಗೆ ಯಾವಾಗಲೂ ಸರ್ಪ್ರೈಸೇ ಕೊಡ್ತಿರ್ತೀರಾ. ಥ್ಯಾಂಕ್ ಯು ಶಮಂತ್. ನಿಮ್ಮಂಥ ಗಂಡ ಸಿಕ್ಕಿದ್ಗೂ ನಾನು ಪುಣ್ಯ ಮಾಡಿದ್ದೀನಿ ಶಮಂತ್. ಬಾವಾಜಿ, ಬೇಗ ಕೇಕ್ ಕಟ್ ಮಾಡಿ. ಪಾಪ ಕೇಕ್ನ ಚಿಚ್ಚಿ ಬಿರಿಯಾನಿನ ವೇಟ್ ಮಾಡಿಸೋದು ಒಳ್ಳೇದಲ್ಲ, ಬೇಗ ತಿಂದ್ಬಿಡ್ಬೇಕು. ಹ್ಞೂ ಕಣಪ್ಪ, ಕಟ್ ಮಾಡ್ತೀವಿ. ಯಾರನ್ನು ಕಾಯಿಸಿದ್ರು ನಿನ್ನಂತೂ ಕಾಯಿಸಲ್ಲ.